ನಿನ್ನೆ ಪ್ರಾರ್ಥನೆ ಮಾಡಿದ್ವಿ. ಅವ್ರು ಪಾಕಿಸ್ತಾನಲ್ಲಿ ಏನೇನು ಇಲ್ಲ, ಸುಮ್ಗೆ ಅವರು ಏನೇನಿಲ್ಲ, ಅವ್ರ ಏನಿದೆ ಹೇಳಿ, ಏನೇನು ಇಲ್ಲ. ನಾವು ಯಶಸ್ವಿ ಆಗ್ತೀವಿ, 100 ನಾವು ಯಶಸ್ವಿ ಆಗ್ತೀವಿ. ಇನ್ನು ನಮ್ಮ ಸೈನಿಕರದು ಹೆಚ್ಚಿನ ಶಕ್ತಿ ಕೊಡಲಿ ಅಂತ ಭಗವಂತಂತವ ಅಲ್ಲಂತವ ನಾನು ಪ್ರಾರ್ಥನೆ ಮಾಡ್ತೀವಿ. ಇವತ್ತು ಕೇಂದ್ರ ಸರ್ಕಾರದಿಂದ ಒಳ್ಳೆ ನಿರ್ಧಾರ ತೊಗೊಂಡಿದ್ದಾರೆ. ಅವ್ರು ಪಾಠ ಕಳಿಸ್ಬೇಕಂತ ತೀರ್ಮಾನ ತೊಗೊಂಡು ಆಪರೇಷನ್ ಸಂದೂರ್ ಅಂತ ಮಾಡಿದಾರಲ್ಲ, ಅದು ಯಶಸ್ವಿ ಆಗಲಿ ಅಂತ ಭಗವಂತಂತ ಪ್ರಾರ್ಥನೆ. ನೀವು ಇದ್ದರೆ ಯಾವ ರೀತಿ ಅಟ್ಯಾಕ್ ಮಾಡ್ತಿದ್ರಿ? ನೀವು ಇದ್ದಿದ್ರೆ ಅಂದರೆ ಪಾಕಿಸ್ತಾನ ಇಲ್ಲ, ನಾನೇನು ಹೇಳ್ತೀನಂದರೆ, ನನ್ನ ಅಗತ್ಯ ಇದ್ದರೆ ಆ್ಯಸ್ ಎ ಮಂತ್ರಿಯಾಗಿ ನಾನು ಹೇಳ್ತಾ ಇದ್ದೀನಿ. ಈಗ ಪ್ರಧಾನಮಂತ್ರಿಗಳು ನನ್ನ ಪರ್ಮಿಷನ್ ಕೊಟ್ಟರೆ ಸುಸೈಡ್ ಬಾಂಬ್ ಹಾಕೊಂಡು ನಾನೇ ಪಾಕಿಸ್ತಾನ ಹೋಗ್ತಿರೋದಲ್ಲ. ಈಗ ಅದಕ್ಕೆ ನಾನು ಬದ್ಧ ಆಗಿದ್ದೀನಿ. ಏನಕ್ಕಂದರೆ ದೇಶ ಮೇಲೆ ಅಭಿಮಾನ, ಪ್ರೀತಿ. ದೇಶಕ್ಕಿಂತ ಹೆಚ್ಚೇನಿಲ್ಲ. ನನ್ನ ದೇಶಕ್ಕೋಸ್ಕರ ನಾವು ಏನು ಮಾಡಿದ್ರು ಕಡಿಮೆ, ದೇಶಕ್ಕೋಸ್ಕರ ನಾವು ಏನು ಮಾಡಿದ್ರು ಕಡಿಮೆ. ಈಗ ಹೇಳ್ತಾ ಇಲ್ಲ ಸರ್, ಅವರು ಒಂಥರ ಖಾಲಿ ಡಬ್ಬ ಇದ್ದಂಗೆ. ನಾವು ಮನ್ಸು ಮಾಡಿದ್ರೆ 2 ದಿನ ಅಲ್ಲಿ ಪಾಕಿಸ್ತಾನ ನಿರ್ನಾಮ ಮಾಡ್ಬೋದು. 2 ದಿನ, ಜಾಸ್ತಿ ಹೊತ್ತು ಬೇಕಾಗಿಲ್ಲ. ಅವ್ರು ಏನೇನಿಲ್ಲ ಸರ್, ಒಂಥರ ಖಾಲಿ ಡಬ್ಬ ಇದ್ದಂಗೆ ಅದು ಪಾಕಿಸ್ತಾನ. ಬರೀ ಹೂ ಅನ್ನೋದಷ್ಟೇ, ಹೊರಗಡೆ ಡುಸ್ಪಟಾಕಿ ಅದು ಪಾಕಿಸ್ತಾನ. ಒಂದು ಟುಸ್ಪಟಾಕಿ. ನಾವು ಮನ್ಸು ಮಾಡಿದ್ರೆ 2 ದಿನಕ್ಕೆ ಪಾಕಿಸ್ತಾನವ್ರನ್ನ ನಿರ್ನಾಮ ಮಾಡ್ಬೋದು.